ನಮಸ್ಕಾರ. ಇವತ್ತಿನ ವಿಡಿಯೋದ ವಿಷಯ 1 ಕೋಟಿ ಸಂಗ್ರಹ ಆಗಬೇಕಾದ್ರೆ ಎಷ್ಟು ವರ್ಷ ಬೇಕು ಸಂಪೂರ್ಣ ಲೆಕ್ಕ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಒಂದು ದೊಡ್ಡ ತಪ್ಪು ಗ್ರಹಿಕೆ ಏನಿದೆ ಅಂತಂದ್ರೆ, ಜನ ತಿಳ್ಕೊಳ್ಳೋದು ನಮಗೆ 1 ಕೋಟಿ ಆಗಬೇಕು ಇಲ್ಲ ದೊಡ್ಡ ಮೊತ್ತ ಆಗಬೇಕು ಅಂತಂದ್ರೆ ಬಹಳ ಹೈ ರೇಟ್ ಆಫ್ ರಿಟರ್ನ್ ಬರಬೇಕು. ಹೌದು, ಹೈ ರೇಟ್ ಆಫ್ ರಿಟರ್ನ್ ಬಹಳ ಚೆನ್ನಾಗಿರುತ್ತೆ ಬಂದ್ರೆ, ಆದರೆ ಪ್ರತಿಯೊಂದು ಸತಿನೂ ಆ ರಿಟರ್ನ್ಸ್ ಏನು ಬರುತ್ತೆ ಅದು ನಮ್ಮ ಕೈಯಲ್ಲಿರೋದಿಲ್ಲ, ಅದು ಮಾರ್ಕೆಟಿನ ಕೈಯಲ್ಲಿರುತ್ತೆ. ಯಾವುದು ನಮ್ಮ ಕೈಯಲ್ಲಿರುತ್ತೆ ಅಂತಂದ್ರೆ ಎಷ್ಟು ವರ್ಷ ಹಣವನ್ನು ಅಲ್ಲಿ ಹೂಡಬಹುದು. ಅದೇ ನಾವು ನಮ್ಮ ಹಣ ಹೂಡುವಂಥ ವರ್ಷಗಳನ್ನು ಜಾಸ್ತಿ ಮಾಡ್ತಾ ಇದ್ದ ಹಾಗೆ ನಮ್ಮ ಕಾರ್ಪಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ, ಯಾವ ಚಿಂತೆಯೂ ಇಲ್ಲದೆ. ಆದ್ದರಿಂದ ರೇಟ್ ಆಫ್ ರಿಟರ್ನ್ ಇಂಪಾರ್ಟೆಂಟ್, ಆದರೆ ಅದು ನಮ್ಮ ಕೈಯಲ್ಲಿ ಇಲ್ಲದೆ ಇರೋದ್ರಿಂದ ನಮ್ಮ ಕೈಯಲ್ಲಿರೋದು ಸಮಯ, ಅದರ ಬಗ್ಗೆ ಗಮನವನ್ನು ಕೊಡಬೇಕಾಗುತ್ತೆ. ಇವತ್ತು ನಾವು ಒಂದಷ್ಟು ರೆಡಿ ಕ್ಯಾಲ್ಕುಲೇಷನ್ಸ್ ಮಾಡಿ ನಿಮ್ಮ ಮುಂದೆ ಅರ್ಥ ಆಗಲಿಕ್ಕೋಸ್ಕರ ಇಟ್ಟಿದ್ದೇವೆ. 1 ಕೋಟಿ ಏನಾದರೂ ಆಗಬೇಕು ಅಂತಂದ್ರೆ ಯಾವ ರೀತಿ ನೀವು ಹಣವನ್ನು ಹೂಡಬೇಕು, ಎಷ್ಟು ಸಮಯ ಹೂಡಬೇಕು. ಹೌ ಮೆನಿ ಇಯರ್ಸ್ ಟು ಕ್ರಿಯೇಟ್ 1 crore ಕಾರ್ಪಸ್. 1 ಕೋಟಿ ಆಗಬೇಕು ಅಂತಂದ್ರೆ SCP SIP ಮಾಡ್ತೀನಿ ಅಂತಂದ್ರೆ 10,000 ರೂಪಾಯಿಯನ್ನು ನೀವೇನಾದರೂ 12% ಆಗಿ, ಅಂದ್ರೆ ಸಾಮಾನ್ಯವಾಗಿ ಮ್ಯೂಚುವಲ್ ಫಂಡಲ್ಲಿ, ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಲಾಂಗ್ ಟರ್ಮಲ್ಲಿ ಈ ಥರ ಬರ್ಬೋದು, ಅಲ್ಲಿಗೆ 20.6 ಇಯರ್ಸ್ ಬೇಕಾಗುತ್ತೆ. ಮತ್ತೆ 15% ಆಗಿ ಷೇರು ಮಾರುಕಟ್ಟೆಯಲ್ಲಿ ಬಂದರೆ 18.1 ಇಯರ್ಸ್ ಆಗುತ್ತೆ. ಅದೇ 18% ಆಗಿ ನಿಮಗೆ ನಾವು ರಿಟರ್ನ್ಸ್ ಬಂದರೆ, ಅಂದರೆ ಸೂಪರ್ವೈಸ್ಡ್ ಪೋರ್ಟ್ಫೋಲಿಯೋ ಆಫ್ಟರ್ ಟೇಕಿಂಗ್ ಡಾಕ್ಟರ್ ಭರತ್ ಚಂದ್ರ ವರ್ಕ್ಶಾಪ್ ಅಂತ ಇಟ್ಕೊಂಡ್ರೆ 16.25 ಇಯರ್ಸ್ನಲ್ಲಿ ನಿಮಗೆ 1 ಕೋಟಿ ಬರುತ್ತೆ. ಅದೇ 1 ಕೋಟಿ ಬರಬೇಕು, 15,000 ಹಾಕ್ತೀನಿ ಪರ್ ಮಂತ್ ಅಂತಂದ್ರೆ ಆವಾಗ 17.5, 15.5, 14 ಇಯರ್ಸ್ನಲ್ಲಿ ನಿಮ್ಮ ಹಣ 1 ಕೋಟಿ ಆಗುತ್ತೆ. ಮತ್ತೆ 20,000 ಹಾಕ್ತೀನಿ ಅಂತಂದ್ರೆ 15.3, 13.7, 12.4 ಇಯರ್ಸ್ ಆಗುತ್ತೆ ನಿಮ್ಮ 1 ಕೋಟಿಗೆ. ಮತ್ತೆ 25,000 ಹಾಕ್ತೀನಿ ಅಂತಂದ್ರೆ 13.8, 12.4, 11.3 ಇಯರ್ಸ್ ಆಗುತ್ತೆ. ಮತ್ತೆ 30,000 ಪ್ರತಿ ತಿಂಗಳು ಹಾಕೊಂಡು ಹೋಗ್ತೀನಿ ಅಂತಂದ್ರೆ 12.6, 11.3, 10.4 ಇಯರ್ಸ್ ತಗುಲುತ್ತೆ 1 ಕೋಟಿಗೆ. ಈಗ ನಾನು ಹೌ ಮೆನಿ ಇಯರ್ಸ್ ಟು ಕ್ರಿಯೇಟ್ 1 crore ಕಾರ್ಪಸ್ ಅಂತ ಬಂದು ಇಲ್ಲಿ ಒಂದು ಅಡಿಷನಲ್ ಕಂಡೀಷನ್ ಇಟ್ಟಿದ್ದೇನೆ. 5% ಆನ್ಯುವಲ್ ಇನ್ಕ್ರೀಸ್ SCP SIP ನಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತ. 1 ಕೋಟಿ ಬರಬೇಕು, 10,000 ಹಾಕ್ತೀನಿ, ಪ್ರತಿ ವರ್ಷ 5% ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ನನಗೆ 18% ಅಲ್ಲಿ 15 ವರ್ಷದಲ್ಲಿ 1 ಕೋಟಿ ಆಗುತ್ತೆ. 15,000ಕ್ಕೆ 5% ಇನ್ಕ್ರೀಸ್ ಆಗಿ 12.9 ಇಯರ್ಸ್ಗೆ ನನಗೆ 1 ಕೋಟಿ ಆಗುತ್ತೆ. 20 ವರ್ಷಕ್ಕೆ 10.6 ಇಯರ್ಸ್ ಆಗುತ್ತೆ. 25 ವರ್ಷಕ್ಕೆ 10.5 ಇಯರ್ಸ್ ಆಗುತ್ತೆ. ಮತ್ತು 30 ವರ್ಷಕ್ಕೆ 9.7 ಇಯರ್ಸ್ ಆಗುತ್ತೆ ನನ್ನ ಹಣ 1 ಕೋಟಿ ಆಗಲಿಕ್ಕೆ. ಈ 2 ಕಂಡೀಷನ್ಗಳಲ್ಲಿ ನೀವು ಡಿಫ್ರೆನ್ಸ್ ಅನ್ನ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಊಹಿಸ್ಕೊಳ್ತೇನೆ. ಮೊದಲನೇದು ಕೇವಲ 10,000, ಇನ್ನೊಂದರಲ್ಲಿ 10,000 ಪ್ಲಸ್ 5% ಇನ್ಕ್ರೀಸ್ ಎವ್ರಿ ಇಯರ್. ಸೊ ಅದರಿಂದ ನೀವೇನಾದರೂ ನಿಮ್ಮ ಇನ್ವೆಸ್ಟ್ಮೆಂಟ್ ಮನಿಯನ್ನು 5% ಜಾಸ್ತಿ ಮಾಡ್ತಾ ಹೋದ್ರೆ ಆಗ ಬೇಕಾದಷ್ಟು ಎಕ್ಸ್ಟ್ರಾ ಅಮೌಂಟ್ ಅನ್ನು ನಿಮ್ಮ ಜೀವನದಲ್ಲಿ ಪಡಿಬಹುದು. ಉದಾಹರಣೆಗೆ 1 ಕೋಟಿ ಕಾರ್ಪಸ್ ಬೈ ಇನ್ವೆಸ್ಟಿಂಗ್ 10,000 ಪರ್ ಮಂತ್ ಅಟ್ 15% per annum 18.1 ಇಯರ್ಸ್ ಆಗುತ್ತೆ. ಅದೇ 5% ನಾನು ಪ್ರತಿ ವರ್ಷ ಜಾಸ್ತಿ ಮಾಡ್ತೀನಿ ಅಂತಂದ್ರೆ ಅದೇ 1 ಕೋಟಿಗೆ 16.5 ಇಯರ್ಸ್ ಆಗುತ್ತೆ. We may or may not be able to increase our investment constantly by 5% every year, but we can definitely increase it whenever our income allows us to do so, instead of investing a constant amount even when our savings increases over the years. ಅಂದರೆ ಪ್ರತಿ ವರ್ಷ ನಾವು 5% ಜಾಸ್ತಿ ಮಾಡಕ್ ಆಗದೆ ಇರ್ಬೋದು, ಆದರೆ ಯಾವತ್ತಾದ್ರೂ ಒಂದು ಸ್ವಲ್ಪ ಲಂಸಮ್ ಆಗ್ತೇನೆ, ಮತ್ತೆ ಒಂದಷ್ಟು ಎಕ್ಸ್ಟ್ರಾ ಹಣವನ್ನು ಆಗಾಗ ಹಾಕ್ತೀನಿ ಅಂತಂದ್ರೆ ಆವಾಗ ಆ ಕೋಟಿ ಹತ್ರ ಬರಕ್ ಶುರು ಆಗುತ್ತೆ. This is just like cricket, where if you hit more runs per over, we can achieve our target in lesser number of overs. ಈ ಕ್ರಿಕೆಟಿಗೂ ಮತ್ತು ಷೇರು ಮಾರುಕಟ್ಟೆಗೆ ಬಹಳ ಸಂಬಂಧ ಇದೆ. ಅಂದ್ರೆ ಕ್ರಿಕೆಟ್ ನಲ್ಲಿ ನಾವು ಅರ್ಲಿಯರ್ ಓವರ್ಸ್ ನಲ್ಲಿ ಜಾಸ್ತಿ ರನ್ಗಳು ನೋಡಿದ್ರೆ ಆಮೇಲೆ ಟಾರ್ಗೆಟ್ ಬೇಗ ಮುಗಿದೋಗುತ್ತೆ ಕಮ್ಮಿ ಓವರ್ನಲ್ಲಿ. ಪ್ಲೀಸ್ ನೋಟ್ that it will take 18.1 years at monthly investment of 10,000 at 15% returns to make 1 crore. But to make 2 crores, it will take only 22.8 years. This means that it will take only 4.7 more years
ಫಾರ್ ಅಡಿಷನಲ್ 1 crore. ಇದನ್ನ ನಾವು ನಮ್ಮ ಎಲ್ಲಾ ಕಾರ್ಯಾಗಾರದಲ್ಲಿ ಎಲ್ಲ ಇಂಟ್ರಡಕ್ಟರಿ ವೆಬಿನಾರ್ ಅಲ್ಲಿ ಹೇಳ್ತಾ ಇದ್ದೇವೆ. ಯಾಕೆ ನೀವು ಷೇರು ಮಾರುಕಟ್ಟೆ ಕಾರ್ಯಕ್ರಮಕ್ಕೆ ಬೇಗ ಜಾಯಿನ್ ಆಗಿ ಮತ್ತೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ. ಉದಾಹರಣೆಗೆ ನೀವೇನಾದ್ರೂ 18.1 ಇಯರ್ಸ್ ತಗೊಂಡು 10,000 15% ಆಗಿ 1 ಕೋಟಿ ಮಾಡ್ಕೋತೀರಿ ಅಂತಂದ್ರೆ ಅದು 2 ಕೋಟಿ ಆಗ್ಲಿಕ್ಕೆ ಬೇಕಾಗಿದ್ದು ಕೇವಲ 4.7 ಇಯರ್ಸ್ ಮೋರ್, ಅಂದ್ರೆ ಪುನಃ 18.1 ಇಯರ್ಸ್ ಬೇಕಾಗಿಲ್ಲ. ದಿಸ್ ಇಸ್ ಹೌ ಕಾಂಪೌಂಡಿಂಗ್ ವರ್ಕ್ಸ್. ಮೋರ್ ಕಾಂಪೌಂಡಿಂಗ್ ಹ್ಯಾಪನ್ಸ್ ಲೇಟರ್ ಆನ್ ದ ಜರ್ನಿ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋದಿಂದ ಏನು ಹೊಸ ಪಾಠವನ್ನು ಕಲಿತಿದ್ದೀರಿ? ನೀವು ನಮ್ಮ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಎಲ್ಲ ಕನ್ನಡಿಗರಿಗೂ ಕಳಿಸ್ಕೊಡಿ. ಯಾಕಂದ್ರೆ ನಿಮ್ಗೆ ಗೊತ್ತಿದ್ದ ಹಾಗೆ ಜಾಸ್ತಿ ಜನ ಕನ್ನಡಿಗರು ನೋಡಿದಷ್ಟು ನಮಗೆ ಖುಷಿ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.